ಪಾರ್ಟಿ ತರಲೆ ಪಾರ್ಟಿಗಳಲ್ಲಿ ಕಾಲ ಕಳೆಯುವಷ್ಟು ಪುರುಸೊತ್ತು ನನಗಿಲ್ಲ. ನಿಮ್ದು ಅದೇನಿದೆ ಬೇಗ ಮುಗಿಸ್ಕೊಳ್ಳಿ. ನಾನು ಇನ್ನು ಬಹಳ ಜನ ಮೀಟ್ ಮಾಡ್ಬೇಕಾಗಿದೆ. ಪರವಾಗಿಲ್ಲ ಸರ್, ನಿಮಗ್ ಬೇಕಾದವ್ರನ್ನೆಲ್ಲ ಇಲ್ಲೇ ಕಟ್ಬಿಟ್ಟಿದ್ದಾಳಂತೆ ಕಮಲ. ಇನ್ಯಾರೋ ಒಬ್ಬರು ಬರ್ಲಿಲ್ವಂತೆ, ಕರ್ಕೊಂಡ್ಬರೋದಕ್ಕೆ ಹೋಗಿದ್ದಾಳೆ. ಕೊಟ್ರು ಕೈ ದಾಸಣ್ಣ ಮಹಾರಾಜ್ ಅಚ್ಚ ಇದ್ದಾರೆ. ಅಲ್ಲೋ ಇವ್ರು ಯಾರು? ನಮ್ದು ಗುರ್ತು ನಿಮಗೆ ಇಲ್ಲ, ನಮ್ದು ಹೆಣ ಗುರ್ತು ಇದ್ದಾರೆ ಇಲ್ಲ. ನಿಮ್ಮ ಹೆಣವೇ? ನಿಮ್ಮ ಹೆಣದ ವಿಷಯ ಯಮನಿಗೆ ಗೊತ್ತು, ನನಗ್ ಗೊತ್ತಿಲ್ಲ. ನಿಮಗ್ ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಸರ್. ನೀವೇ ಬಂದ್ಬಿಟ್ರ? ನೀವ್ ಹೇಳಿ ಬಂದ್ ಕೆಲಸ ಪೂರ್ತಿ ಮಾಡ್ಕೊಂಡ್ ಬಂದೀನಿ. ವೆರಿ ಗುಡ್ ವೆರಿ ಗುಡ್. ಬಂದೆ. ನಿಲ್ಲಿ ಸರ್, ನೀವ್ ಯಾಕೆ ಬರ್ತೀರಾ? ನಾನೇ ಬರ್ತೀನಿ. ಮಧು, ಯಾಕೆ ಸರ್ ಗಾಬರಿ? ನಿನ್ ವೇಷ ನೋಡಿ. ನನ್ನ ಈ ವೇಷ ಇನ್ನೊಬ್ಬರ ಸಹಾಯಕ್ಕೆ, ಈ ನಿನ್ನ ವೇಷ ಇನ್ನೊಬ್ಬರ ಮನೆ ಹಾಳು ಮಾಡೋದಕ್ಕೆ. ಫೈರ್ ಆಕ್ಸಿಡೆಂಟ್ ಹೋಗೇ ಹೋಯ್ತು. ಅಯ್ಯೋ ಪಾಪ ಮಧು, ನಿನ್ ಬ್ರೈನ್ ಔಟ್ ಆಗೋಗಿದೆ. ಸಾಲು ಡಾಕ್ಟರ್ ಕರ್ಕೊಂಡು ಬರ್ತೀನಿ. ನಿನ್ ಕಳ ನೋಣಿಸ್ಕೊಂಡು ನೋಡ್ಬೇಡ. ಅರೇ ತಾತನಕ ಬಚ್ಚೆ, ನಮ್ದು ಅಂಗಡಿಲಿ ಪೇಪರ್ ಮಾರೋಕೆ ಬಂದು ನೀನು ದೊಡ್ಡ ಕದಿಯಾಗ್ಬಿಟ್ಟೆ. ಬಂಡವಾಳವಿಲ್ಲದ ಬಡಾಯಿ ಬಹಳ ದಿವಸ ನಿಲ್ಲಲ್ಲ ದಾಸಣ್ಣ. ನಿನ್ನ ಬಂಡವಾಳಿಗೆ ಈ ಹಾರ ಬೇರೆ ಕೇಳು. ಏನಿದು ಒಂದು ನನಗೆ ಅರ್ಥ ಆಗ್ತಾ ಇಲ್ವಲ್ಲ. ಕಣ್ತೆರೆದ್ ನೋಡಿದ್ರೆ ಎಲ್ಲ ಅರ್ಥವಾಗುತ್ತೆ ಮಿಸ್ಟರ್ ದಾಸಂಗ. ಸುಳ್ಳಿಗೆ ಸತ್ಯದ ಲೇಬಲ್ ಅಂಟಿಸಿ ಸಾವಿರಾರು ಜನಗಳ ಕಣ್ಣಿಗೆ ಮಣ್ಣೆಚ್ಚುನ ಬಾಳು ಕಡೆಗೆ ಏನಾಗುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಯಾಕೆ ನಡಗ್ತಾ ಇದ್ದೀರಿ? ನಿಮಗೆ ಕವನ ಕವಿತ್ವ ಬರೆಯಕ್ ಬರಲ್ಲ ಅಂತ ನಾನ್ ಸವಾಲ್ ಹಾಕಿದ್ರೆ ಏನ್ ಹೇಳ್ತೀರಿ? ಈ ನೀತಿ ಮಂಜರಿ ಹಾಡು ನಾಳೆ ಪುಸ್ತಕ ರೂಪದಲ್ಲಿ ಪ್ರಕಟಿಸ್ತೇನೆ ಅಂದ್ರಲ್ಲ, ಅದಿನ್ಮೇಲೆ ಸಾಧ್ಯವಾಗಲ್ಲ ಅಂದೆ. ನೀವ್ ಯಾರನ್ನು ನಿಮ್ ಬಂಗ್ಲಿಲಿ ಕೂಡಿಟ್ಟು ಪ್ರಾಣ ಭಯ ತೋರಿಸಿ ಬರೆಸ್ತಾ ಇದ್ರೋ ಆ ನಿಜವಾದ ಕವಿ ಇವತ್ತು ಜನಗಳ ಎದುರಿಗೆ ಇನ್ನೊಂದು ಕ್ಷಣದಲ್ಲಿ ಬರ್ತಾರೆ, ಗೊತ್ತೇನು? ಹಾಗಾದ್ರೆ ಇವ್ರು ಹೇಳಿದ್ದೆಲ್ಲ ಸುಳ್ಳೆ? ಹೌದು, ಎಲ್ಲ ಸುಳ್ಳು, ಮೋಸ, ವಂಚನೆ. ನಿಜವಾದ ಕವಿ ಇವರು. ಗೋಪಣ್ಣ. ಗೋಪಣ್ಣ, ಇವರಿಗೆ ಕಣ್ ಕಾಣದೆ ಇದ್ದಾಗ ಇವರಿಂದ ಹಾಡಿಸಿ ಭಿಕ್ಷೆ ಎತ್ತಿ ಹೊಟ್ಟೆ ಹೊರ್ಕೊಂಡ. ಇವ್ರು ದುಡ್ಡಿಗೆಲ್ಲ ದಗ ಹಾಕಿದ. ಥಿಯೇಟರ್ ಪೇಪರ್ ಅಂಗಡಿ ಪಂಗರಾಮ ಹಾಕಿ ಪಬ್ಲಿಷರ್ ಕಣ್ಣಿ ಸುಣ್ಣ ಬಡಿದು ಈಗ ನಿಮ್ಮ ಮುಂದೆ ಕಣ್ಣು ಬಿಡ್ತಾ ಹಿಂಗತಿಯಿಂದ ಮಂಗನಾಗಿ ನಿಂತಿದ.